ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ರಕ್ಷಿತಾಗೆ ತುಂಬ ಜನ ಕಮೆಂಟ್ಸ್ ಹಾಕ್ತಾಯಿದ್ರು. ರಕ್ಷಿತಾ ಮಾಡೋ ವಿಡಿಯೋಗಳು, ರಕ್ಷಿತಾ ನಡ್ಕೊಳ್ಳೋ ರೀತಿ ಇದನ್ನೆಲ್ಲ ನೋಡಿ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ರಕ್ಷಿತಾ ಬಿಗ್ ಬಾಸ್ಗೆ ಬಂದಾದಮೇಲೆ ತುಂಬ ಜನಕ್ಕೆ ರಕ್ಷಿತಾ ಬಗ್ಗೆ ಗೊತ್ತಾಯಿತು. ಈ ಮೊದಲು ಯಾರೆಲ್ಲ ರಕ್ಷಿತಾ ನೋಡಿ ಇಷ್ಟಪಡ್ತಾ ಇರಲಿಲ್ವೋ ಅವ್ರು ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಅವರ ಭಾಷೆ. ಅವರು ಮಾತಾಡೋ ರೀತಿ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇತ್ತು. ಮತ್ತು ತುಂಬ ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿಕೊಂಡ್ಲು. ಇದಕ್ಕೆ ಇನ್ನೊಂದು ಕಾರಣನೂ ಗಿಲ್ಲಿನ ಇಷ್ಟಪಡೋರ ಸಂಖ್ಯೆ ತುಂಬ ಜಾಸ್ತಿನೇ ಇತ್ತು. ರಕ್ಷಿತಾ ಗಿಲ್ಲಿ ಹತ್ರ ನಡ್ಕೊಳ್ತಾ ಇದ್ದಿದ್ದ ರೀತಿ, ಆ ಮನೆಯಲ್ಲಿ ಅವರಿಬ್ಬರು ಇದ್ದಿದ್ದ ರೀತಿ, ಇದನ್ನೆಲ್ಲ ನೋಡಿ ಗಿಲ್ಲಿನ ಇಷ್ಟಪಡ್ತಾ ಇದ್ದವರು ರಕ್ಷಿತನ ನೋಡಿನೂ ಇಷ್ಟಪಡೋರಾದರು. ಬಿಗ್ ಬಾಸಿಂದ ರಕ್ಷಿತಾಗೆ ಒಂದು ಒಳ್ಳೆ ಹೆಸರು ಬಂತು. ರಕ್ಷಿತಾ ಎಲ್ರಿಗೂ ಗುರ್ತಿಸ್ಕೊಳ್ಳೋದಕ್ಕೆ ಬಿಗ್ ಬಾಸ್ ರಕ್ಷಿತಾಗೆ ಒಂದು ಒಳ್ಳೆ ಜಾಗನೂ ಆಯಿತು. ಆದರೆ ಈಗ ರಕ್ಷಿತಾ ಬಿಗ್ ಬಾಸ್ ಆದಮೇಲೆ ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಾಳೆ. ಯಾಕಂದರೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ಮುಂದೆ ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಅದು ದೊಡ್ಡ ಜವಾಬ್ದಾರಿ ಆಗತ್ತೆ. ಯಾಕಂದರೆ ಜನಗಳ ಅಭಿಪ್ರಾಯ ಒಂದೇ ರೀತಿ ಇರಲ್ಲ, ಬದಲಾಗ್ತಾ ಇರುತ್ತೆ. ಈ ಹಿಂದೆ ನಾವು ಎಷ್ಟೋ ಜನ ನೋಡಿದ್ದೀರಿ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಒಳ್ಳೆ ಹೆಸರು ಮಾಡಿದ್ದಾರೆ, ಆದರೆ ಆಚೆ ಬಂದ ಮೇಲೆ ಹೆಸ್ರಿಗಿಲ್ದಂಗೆ ಆಗಿದ್ದಾರೆ. ಈ ಥರ ನಮಗೆ ತುಂಬ ಉದಾಹರಣೆಗಳು ಸಿಗತ್ತೆ. ನಿಮಗೂ ಅವ್ರು ಯಾರು ಅಂತ ಗೊತ್ತಿರತ್ತೆ, ಕಮೆಂಟಲ್ಲಿ ತಿಳಿಸಿ. ಆದರೆ ಈಗ ಬಿಗ್ ಬಾಸ್ ಆದಮೇಲೆ ರಕ್ಷಿತಾ ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಾಳೆ. ಅದು ತುಂಬ ಚೆನ್ನಾಗೇ ಮೂಡ್ ಬರ್ತಿದೆ. ರಕ್ಷಿತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಅದನ್ನು ಎಷ್ಟೋ ಜನ ನೋಡ್ತಾ ಇದ್ದಾರೆ. ನಾನು ಅದರಲ್ಲಿ ಕೆಲವೊಂದು ಕಮೆಂಟ್ಸ್ನ ನೋಡಿದೆ. ರಕ್ಷಿತಾ ಮಾತಾಡ್ತಾ ಇರೋ ರೀತಿ, ಅವರು ಆಡ್ತಾ ಇರೋ ರೀತಿ, ಇದೆಲ್ಲ ನಾಟಕ, ಓವರು, ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಈ ರೀತಿ ಕಮೆಂಟ್ ಮಾಡಿರೋರಲ್ಲಿ ರಕ್ಷಿತನ ಇಷ್ಟಪಟ್ಟವರು ತುಂಬ ಜನ ಇದ್ದಾರೆ. ಆದರೆ ರಕ್ಷಿತನ ಇಷ್ಟಪಡೋ ಕೆಲವು ಜನಕ್ಕೆ ರಕ್ಷಿತಾ ಆಡ್ತಾ ಇರೋದು ನೋಡಿ ಇಷ್ಟ ಆಗತ್ತೆ. ಯಾಕಂದರೆ ಅದರಲ್ಲಿ ಏನಾದರೂ ಒಂದು ಪದಾರ್ಥದ ಹೆಸರಾಗಿರ್ಬೋದು, ಏನಾದರೂ ಒಂದು ಹೇಳ್ಬೇಕಾದ್ರೆ ಅದು ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ರೀತಿ ಮಾತಾಡ್ತಾರೆ ಅಂತ ಈ ರೀತಿ ಹೇಳಿ ತುಂಬ ಜನ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ. ರಕ್ಷಿತಾನ ಇಷ್ಟಪಡೋರು ಯಾವ ರೀತಿ ಆಡಿದ್ರು, ಯಾವ ರೀತಿ ಮಾತಾಡಿದ್ರು ರಕ್ಷಿತಾನ ಇಷ್ಟಪಡೋರು ಈಗಲೂ ಇಷ್ಟಪಡ್ತಾರೆ. ಯಾಕಂದರೆ ಯಾರೇ ಆಗಿರಲಿ ಒಬ್ಬರನ್ನ ಇಷ್ಟಪಡ್ತಾರೆ ಅಂದರೆ ಅವರು ಯಾವ ರೀತಿ ಇದ್ದರೂ ಏನೇ ಮಾಡಿದ್ರು ಅದನ್ನು ಇಷ್ಟಪಡ್ತಾರೆ, ಚೆನ್ನಾಗೇ ಕಾಣಿಸುತ್ತೆ. ರಕ್ಷಿತನ ಕ್ವಾಟ್ಲೆ ಕಿಚನಲ್ಲಿ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ರಕ್ಷಿತಾ ಆಡ್ತಾ ಇರೋ ಆಟ ಯಾವ ರೀತಿ ಇದೆ ಆ ಶೋ ಅಲ್ಲಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.